15/2/2026 ರವಿವಾರದಿಂದ ಪ್ರಾರಂಭವಾಗುವ ಗೆಜ್ಜಲಘಟ್ಟದಲ್ಲಿ ವೀರನಾಗಮ್ಮ ದೇವಿಯ ಜಾತ್ರೆಯನ್ನು ಪ್ರಾರಂಭ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ಮೂರ್ತಿ ಗೆಜ್ಜಲಘಟ್ಟ ಗ್ರಾಮಕ್ಕೆ ಬರಮಾಡಿಕೊಳ್ಳತಕ್ಕಂಥದ್ದು ಬೆಳಿಗ್ಗೆ 9 ಗಂಟೆ ಕಾರ್ಯಕ್ರಮ ಮತ್ತು ಇದರಿಂದ ಸಾಯಂಕಾಲ ದಿನಾಲು 15, 16, 17, 18, 19, 20 6 ದಿನಗಳ ಕಾಲ ಸಾಯಂಕಾಲ ಸಂಗೀತ ಮನೋರಂಜನೆ ಕಾರ್ಯಕ್ರಮ ಇದೆ. ಭಕ್ತಿ ಭಾವನೆಗಳಿಂದ ಎಲ್ಲರೂ ಹೆಸರಾಂತ ಸಿಂಗರ್ಗಳಿರ್ತಕ್ಕಂಥ ಹಾಡುಗಾರರು, ಕಾಮಿಡಿ ಕಿಲಾಡಿಗಳು, ಪ್ರಾಣೇಶ್ ಅಂತ ಆಶಯ ಚಟಕರಿಂದ 10 ರಿಂದ 11 ಗಂಟೆಯವರೆಗೆ ಪ್ರತಿದಿನ 6 ದಿನ ನಡೆಯುವ ಕಾರ್ಯಕ್ರಮದಲ್ಲಿ ತಾಲೂಕಿನ ಜನತೆ ಎಲ್ಲರೂ ಭಾಗಿಯಾಗಬೇಕಂತೇಳಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ಕೊಂತೀನಿ. ಸರ್, ಇದು ಮನೆ ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ಇದು ಮೂರ್ತಿ ಮಾಡೋಕ್ಕೆ? ಇದು ಕಾಣಿಕೆಯನ್ನು ಮಾಡಿರ್ತಕ್ಕಂಥ ಅವ್ರವ್ರು ಬಂದವರು ಅವ್ರವರೇ ಕಾಣಿಕೆ ಮಾಡ್ಯಾರ. ನಾವು ಯಾವುದು ಇದರಲ್ಲಿ ಅಕೌಂಟ್ ಇಟ್ಟಿಲ್ಲ, ಯಾವುದು ಇಷ್ಟಾಗಿದೆ ಲಿಮಿಟ್ ಇಲ್ಲ. ಅವ್ರವ್ರ ಭಕ್ತಿಯಿಂದ ಮಾಡ್ತಾ ಇದಾರೆ. ಅವ್ರ ಭಕ್ತಿಯಿಂದಲೇ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಅವ್ರ ಭಕ್ತಿಯಿಂದಲೇ ಇವತ್ತು ಮೂರ್ತಿ ಸ್ಥಾಪನೆ ಮತ್ತು ಕಳಸವರಣ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಭಕ್ತಾದಿಗಳಿಗೆ ಮಾಡಿರ್ತಕ್ಕಂಥದ್ದು. ಇದಕ್ಕಾಗಿ ಪ್ರತಿನಿತ್ಯ ಮತ್ತು 20ನೇ ತಾರೀಕಿಗೆ ಕೇಂದ್ರ ಸಚಿವರುಗಳು ಪ್ರಹ್ಲಾದ್ ಜೋಶಿಜಿ ಅವರು, ಗಜೇಂದ್ರ ಸಿಂಗ್ ಶೇಖಾವತಿಜಿ ಅವರು ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು, ರಾಜ್ಯ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರಣ್ಣ ಅವರು, ಈ ರೀತಿ ಎಲ್ಲ ಸಿ.ಟಿ. ರವಿ ಅವರು, ಎನ್ ರವಿಕುಮಾರ್ ಅವರು ಮತ್ತು ಚಲುವನಾರಾಯಣ ಸ್ವಾಮಿ ಅವರು, ವಿರೋಧ ಪಕ್ಷದ ನಾಯಕರು, ಮೇಲ್ಮನೆ ವಿರೋಧ ಪಕ್ಷದ ನಾಯಕರಂತ ಚಲುವನಾರಾಯಣ ಸ್ವಾಮಿ ಅವರು, ಇಂಥವರೆಲ್ಲರೂ ಭಾಗವಹಿಸಿದ್ರಲ್ಲಿಂದ ಇದು 20ನೇ ತಾರೀಕಿಗೆ ಒಂದು ಧರ್ಮಸಭೆ ನಡೀತಿದೆ. ದೇವಿಯ ಮೂರ್ತಿ ಸ್ಥಾಪನೆ ದಿವಸ ಧರ್ಮಸಭೆ ಕೂಡ ನಡೀತಿದೆ. ತಾಲೂಕಿನ ಜನತೆ ಎಲ್ಲ ತಾಯಿಯಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಗುರು ಹಿರಿಯರು ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಿಮ್ಮೆಲ್ಲ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ.